ಸೌಜಿ ಮಂದಿ ಹುಬ್ಳಿದಾಗ ಯಾಕೆ ಜಾಸ್ತಿ ಇದ್ದಾರೆ? ಸೋಮವಂಶಿ ಸಹಸ್ರಾರ್ಜುನ್ ಕ್ಷತ್ರಿಯ. ಈ ಜನ ಆಕ್ಚುಲಿ ಸೆಂಟ್ರಲ್ ಇಂಡಿಯಾಲಿಂತ್ರ ಮೈಗ್ರೇಟ್ ಆಗಿ ಬಂದವ್ರ. ಆರ್ಟಿಕಲ್ಸ್ ಪ್ರಕಾರ ಇವ್ರ ಬ್ಲಡ್ ಲೈನ್ ಚಂದ್ರದೇವ ವಂಶದಿಂದ ಬಂದಿದ್ದಂತ. ಮತ್ ಇವ್ರ ಆನ್ಸಿಸ್ಟರ್ ಮಹಾರಾಜ ಸಹಸ್ರಾರ್ಜುನ್ ಇದ್ರಂತ. ನಮ್ ಹಿಂದೂ ಟೆಕ್ಸ್ಟ್ ಪ್ರಕಾರ ಆ ವ್ಯಕ್ತಿಗ 1000 ಕೈ ಇದ್ವಂತ. ಮತ್ ಅವ್ರ ಮಹಿಷ್ಮತಿ ಸಾಮ್ರಾಜ್ಯ ಆಳ್ತಿದ್ರಂತ. ಅಂದ್ರೆ ಈಗಿನ ಟೈಮ್ದಾಗಿರೋ ಮಧ್ಯಪ್ರದೇಶ್. ಇವ್ರದ್ದು ಮೇನ್ ಆಕ್ಯುಪೇಷನ್ ರಾಜ್ಯ ರಕ್ಷಣೆ ಮಾಡೋದು, ಯುದ್ಧಕ್ಕೆ ಹೋಗೋದು ಮತ್ ರಾಜ್ಯದ ಒಳಗ ಶಾಂತಿ ಕಾಪಾಡೋದಿತ್ತು. ಆದ್ರ ಮುಂದೆ ನಾರ್ತ್ ಇಂಡಿಯಾ ಮತ್ ಸೆಂಟ್ರಲ್ ಇಂಡಿಯಾದಾಗ ಹಿಂದೂ ಸಾಮ್ರಾಜ್ಯ ಕಡಿಮೆ ಹಾಕೊಂಡ್ ಹೋದಾಗ ಇವ್ರು ಬೇರೆ ಕೆಲ್ಸ ಹುಡ್ಕೋ ಸ್ಥಿತಿ ಬಂದ್ಬಿಡ್ತು. ಅವಾಗ ನೋಡ್ರಿ ಕೆಲವೊಬ್ರ ಟೇಲರಿಂಗ್, ಟ್ರೇಡಿಂಗ್, ಟೆಕ್ಸ್ಟೈಲ್ ಮತ್ತ ಬಂಗಾರ ಕೆಲ್ಸಕ್ಕೆ ಹೋದ್ರ. ಆದ್ರೆ 14ನೇ ಶತಮಾನದಾಗ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಅಪಾರ್ಚುನಿಟಿ ಸೌತ್ದಾಗ ಜಾಸ್ತಿ ಆಗತ್ತಿತ್ತು. ಆ ಟೈಮ್ದಾಗ ಹುಬ್ಳಿ ಒಂದ್ ಮೇಜರ್ ಟ್ರೇಡಿಂಗ್ ಮತ್ ಬಿಸ್ನೆಸ್ ಹಬ್ ಇತ್ತು. ಅದಕ್ಕೆ ಸೋಮವಂಶಿ ಜನ ಹುಬ್ಳಿಗ್ ಒಂದ್ ಸೆಟ್ಲ್ ಆದ್ರ. ಈಗಿನ ಟೈಮ್ದಾಗ SSK ಜನ ಹುಬ್ಳಿದ್ ಒಂದ್ ಮೇಜರ್ ಬ್ಯಾಕ್ ಬೋನ್ ಆಗ್ಯಾರ ಬಿಸ್ನೆಸ್ ಮತ್ ಟ್ರೇಡಿಂಗ್ ದಾಗ. ಸೌಜಿ ಕುಸಿನ್ ನಾನ್ ವೆಜ್ ಲವರ್ಸಿಗೆ ಒಂದ್ ಪ್ಯಾರಡೈಸ್ ಆಗ್ಬಿಟ್ಟೈತಿ. ಮತ್ ನಮ್ ನೆಲದಾಗ ಹಿಂದುತ್ವದ ಕ್ಯಾಂಪೇನ್ ನಡೆಸಿ ಅದನ್ನ ಮುಂದುವರ್ಸಾಕ ಈ ಕ್ಷತ್ರಿಯ ಜನ ಕೈ ಜೋಡ್ಸಾತ. ಶೇರ್ ಮಾಡ್ರಿ ಈ ವಿಡಿಯೋನ, ತಿಳಿಸ್ರಿ ಮಂದಿಗ ಸೌಜಿ ಜನದ ಈ ಹಿಸ್ಟ್ರಿ. ಮತ್ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈಬ್.